ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸದನದಲ್ಲಿ ಪ್ರಸ್ತಾಪಿಸುವ ಭರವಸೆ ನೀಡಿದ್ದ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಕಲಾಪದ ಆರಂಭದಿಂದಲೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಹೋರಾಟ ಮಾಡ್ತಿವೆ. ಸಚಿವ ನಾಗೇಂದ್ರ ರಾಜೀನಾಮೆಗಳೇ ಅವರ ಮುಂದೆ ಬಿಡದಿ ಟೌನ್ಶಿಪ್ ಸಮರ ಪಕ್ಕಕ್ಕೆ ಸರಿದಿದೆ. ಸದನದಲ್ಲಿ ಬಿಡದಿ ಭೂಸ್ವಾಧೀನ ವಿಚಾರ ಹೋರಾಟ ಮಾಡ್ತೀವಿ ಅಂದಿದ್ದ ದೋಸ್ತಿ ಪಕ್ಷಗಳ ಮಾತು ತಪ್ಪಿದೆ. ಆದ್ದರಿಂದ ರೇಷ್ಮೆ ನಗರಿ ರಾಮನಗರ ಭಾಗದ ರೈತರಲ್ಲಿ ದೋಸ್ತಿಗಳ ಹೋರಾಟದ ಮೇಲೆ ರೈತರ ಅಸಮಾಧಾನ ಮೂಡಿದೆ. ಹಾಗಾಗಿ ಇಂದು ಫ್ರೀಡಂ ಪಾರ್ಕಲ್ಲಿ ರೈತರೇ ಹೋರಾಟಕ್ಕೆ ಕರೆ ನೀಡಿದ್ದು ವಿಧಾನಸೌಧ ಚಲೋಗೆ ಮುಂದಾಗಿದ್ದಾರೆ. ಬಿಡದಿ ಟೌನ್ಶಿಪ್ ಕೈ ಬಿಡುವಂತೆ ಆಗ್ರಹಿಸಿ ಬಿಡದಿಯಿಂದ ಸಿಲಿಕಾನ್ ಸಿಟಿಗೆ ರೈತ ಪಡೆ ಪಯಣ ಬೆಳೆಸಿದೆ. ಬಿಡದಿ ರೈತರ ಹೋರಾಟ ಸರ್ಕಾರಕ್ಕೆ ಈಗ ದೊಡ್ಡ ತಲೆನೋವಾಗಿದೆ. ಇಡೀ ರಾಜ್ಯದ ಕರ್ನಾಟಕ ರೈತಾಪಿ ವರ್ಗಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಇದೇ ವಾರದ 25ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ರೈತ ಬಂಧುಗಳು ನಮಗೋಸ್ಕರ ಕೈ ಜೋಡಿಸ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಭಾಗದ 10 ಲಕ್ಷಕ್ಕೂ ಹೆಚ್ಚು ಮರಗಳನ್ನ ನಾಶ ಮಾಡೋಕ್ಕೆ ಹೊರಟಿದೆ. ನಾವು ಎಷ್ಟೇ ಪ್ರತಿಭಟನೆಯಲ್ಲಿ ನಮ್ಮ ವಿರೋಧ ವ್ಯಕ್ತಪಡಿಸಿದ್ರು ಈಗಿನ ಸರ್ಕಾರ ಅದನ್ನು ಮನೆಗಳಲ್ಲದೆ ಮಾಡೇ ಮಾಡ್ತೀನಿ ಅಂತ ಹೋಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಪ್ರತಿಭಟನೆ ಉಗ್ರವಾಗಿರುತ್ತೆ 25ನೇ ತಾರೀಕು ಇದೇ ವಾರ ಮಂಗಳವಾರ. ಸೊ ದಯವಿಟ್ಟು ಎಲ್ಲ ರೈತ ಬಂಧುಗಳು ಬಂದು ಸಹಕರಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಇಡೀ ರಾಜ್ಯದ ಕರ್ನಾಟಕ ರೈತಾಪಿ ವರ್ಗಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಇದೇ ವಾರದ 25ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ರೈತ ಬಂಧುಗಳು ನಮಗೋಸ್ಕರ ಕೈ ಜೋಡಿಸ್ಬೇಕಂತ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಭಾಗದ 10 ಲಕ್ಷಕ್ಕೂ ಹೆಚ್ಚು ಮರಗಳನ್ನ ನಾಶ ಮಾಡೋಕ್ಕೆ ಹೊರಟಿದೆ. ನಾವು ಎಷ್ಟೇ ಪ್ರತಿಭಟನೆಯಲ್ಲಿ ನಮ್ಮ ವಿರೋಧ ವ್ಯಕ್ತಪಡಿಸಿದ್ರು ಈಗಿನ ಸರ್ಕಾರ ಅದನ್ನು ಮನೆಗಳಲ್ಲದೆ ಮಾಡೇ ಮಾಡ್ತೀನಿ ಅಂತ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಹೇಳೋದೇನು ಅಂತಂದ್ರೆ ಸುಮಾರು 10 ಲಕ್ಷ ಮರಗಳನ್ನ ನೆಲಸಮ ಮಾಡ್ತಾ ಇದ್ದಾರೆ. ವಾರ್ಷಿಕವಾಗಿ 35 ಕೋಟಿ ರೇಷ್ಮೆಯಿಂದ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಗ್ರಾಮಗಳಿಂದ 26 ಕಂದಾಯ ಗ್ರಾಮಗಳಿಂದ ಇಂತಹ ಆಮೇಲೆ 5 ರಿಂದ 6 ಲಕ್ಷ ಲೀಟರ್ನ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಹೈನುಗಾರಿಕೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾವೇನು ಹೇಳೋದು ಅಂತಂದ್ರೆ ಇಂಥ ಒಂದು ಸಮೃದ್ಧವಾದಂಥ ಪ್ಲೇಸ್ ನೀವೇನು ಹಿಂದೆ ನೋಡ್ತಾ ಇದ್ದೀರೋ, ಇಂಥ ಪ್ರಕೃತಿಯನ್ನ, ಇಂಥ ಪರಿಸರವನ್ನ, ಇಂಥ ಇದನ್ನ ಸರ್ವನಾಶ ಮಾಡ್ತಾ ಇದ್ದಾರೆ. ದಯವಿಟ್ಟು ಏನೊಂದು 25ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ 10 ಗಂಟೆಗೆ ಏನು ಪ್ರಾಂತ ರೈತ ಸಂಘದಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದವೋ ಪ್ರತಿಯೊಬ್ಬರು ಬಂದು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಮತ್ತು ನಿರ್ಣಾಯಕ ದಿನ ಅವತ್ತು ಏನಾಗುತ್ತೆ ಅಂದರೆ ಬಿಡದಿ ಟೌನ್ಶಿಪ್ ಅನ್ನೋದು ಅಂತಿಮವಾಗಬೇಕು, ನಿರ್ಣಾಯಕ ದಿನ ಆಗಬೇಕು ಅಂತ ಅಂದ್ಕೊಂಡು ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಕರ್ನಾಟಕದ ಮೂಲೆ ಇರುವಂತಹ ರೈತರುಗಳು, ರೈತ ಮುಖಂಡರುಗಳು ದಯವಿಟ್ಟು ಬಂದು ಈ ಒಂದು ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ನಾವು ಏನು ಹೋರಾಟ ಮಾಡ್ತೀವಿ ಇದಕ್ಕೆ ನಿಮ್ಮ ಒಂದೆಲ್ಲ ಸಪೋರ್ಟ್ ಮಾಡಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮದು ಪವಿತ್ರ ಭೂಮಿ, ನಮಗೆ 2ನೇ ಮಲೆನಾಡಿದಂಗೆ ಅದೇ. ನಾವು ಈ ಜಮೀನಂತೂ ಬಿಟ್ಕೊಳಕ್ಕೆ ನಾವು ತಯಾರಾಗಿಲ್ಲ. ಒಂದು 10 ಲಕ್ಷ ತೆಂಗಿನ ಮರ ಐತೆ, ಮಾವಿನ ಮರ ಐತೆ, ಬಾಳೆ ಬೆಳಿತೀವಿ. ಆಮೇಲೆ ಏನು ಅಡಿಕೆ ಇದೆ, ಸಪೋಟೊ ಇದೆ, ರೇಷ್ಮೆ ಇದೆ. ಇಷ್ಟೆಲ್ಲ ವ್ಯವಹಾರ ಮಾಡಿಕೊಂಡು ನಾವು ಇದೆ ಬರಡು ಭೂಮಿ ಅಂತ DK ಮಾತಾಡ್ತಾ ಇರ್ತಾರೆ. ಅದು ಬರಡು ಭೂಮಿ ಎಲ್ಲ ಏನು ಎಲ್ಲ ಬಂದು ನೋಡಿ, ಎಂತೆ ಕ್ರೀಡಾ ಬಂದು ನೋಡಿದ್ರು ಇದು ಪವಿತ್ರ ಭೂಮಿ ಐತೆ. ಯಾವುದು ಕಳಿಕೆ ಭೂಮಿ ಏನಿಲ್ಲ. ನಮಗೆ ಫ್ರೀಡಂ ಪಾರ್ಕ್ಗೆ 25ನೇ ತಾರೀಕು ಬರ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ. ಅಲ್ಲಿ ಇವು ರೈತಾಪಿಗಳೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಬೇಕು. ವಿಧಾನಸೌಧಕ್ಕೆ 25ನೇ ತಾರೀಕಿಗೆ ನಾವೆಲ್ಲ ಬರ್ತಾ ಇದ್ದೀವಿ. ಅಲ್ಲಿಗೆ ಏನು ಆದಷ್ಟು ನೀವೆಲ್ಲ ಬಂದು ನಮಗೆ ಪ್ರಯತ್ನ ಪಟ್ಟು ಸಪೋರ್ಟ್ ಮಾಡಿ.